ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆಯ ಹೇಗೆ ಎತ್ತುಗಳನ್ನು ಸಾಕ್ಕೊಂಡು ಎತ್ತುಗಳ ಪರಿಚಯನ ಮಾಡಿಕೊಂಡು ಅವುಗಳ ರೇಸ್ಗಳನ್ನು ಮಾಡಿಕೊಂಡು ದಿಲ್ದಾರಾಗಿ ರಾಜಾರೋಷವಾಗಿ ಜೀವನವನ್ನು ನಡೆಸ್ಬೋದು ಅಂತ ತೋರಿಸ್ಕೊಟ್ಟಂತಹ ಒಬ್ಬ ವ್ಯಕ್ತಿ. ಇವರು ಆಗ್ತಿದ್ದಂತಹ ಒಡವೆಗಳಾಗಿರ್ಬೋದು ಅಥವಾ ಇವರು ಮಾಡ್ತಿದ್ದಂತಹ ಶೋಕಿಗೆ ಇವರು ಫೇಮಸ್ ಆಗಿದ್ರು. ಇವರು ಮಾಡ್ತಿದ್ದಂತಹ ಶೋಕಿಗೆ ಸಾಕಷ್ಟು ಜನ ಹೇಳ್ತಿದ್ರು ಅವ್ರ ಅಪ್ಪನ ದುಡ್ಡಲ್ಲಿ ಅವನು ಶೋಕಿ ಮಾಡ್ತಿದ್ದಾನೆ ಅಂತ. ಈ ಮಾತಿಗೆ ಟಕ್ಕರ್ ಕೊಟ್ಟಂತಹ ವರ್ತೂರ್ ಅವರು, ಹೌದು ನಮ್ಮ ಅಪ್ಪಂಗೆ ನಾನೇ ಹುಟ್ಟಿರೋದು, ಅದಕ್ಕೆ ನಾನು ಶೋಕಿ ಮಾಡ್ತಿದ್ದೀನಿ, ನೀವು ಯಾರಾದರೂ ಬಂದು ಹುಟ್ಟಿದ್ರೆ ನೀವು ಶೋಕಿ ಮಾಡಿ ಅಂತ ಹೇಳಿದರು. ಇದೊಂದು ಮಾತು ತುಂಬಾ ವೈರಲ್ ಆಗಿತ್ತು ಆ್ಯಂಡ್ ಈ ಒಂದು ಮಾತು ಸಾಕಷ್ಟು ಟ್ರೋಲ್ ಆಗಿದ್ದು ಉಂಟು. ಆ್ಯಂಡ್ ಇದೇ ರೀತಿ ಮೀಡಿಯಾದವರು ಕೇಳುವಂತಹ ಪ್ರಶ್ನೆಗಳಿಗಾಗಿರ್ಬೋದು, ಜನಗಳು ಆಡ್ಕೊಳ್ಳುವಂತಹ ಮಾತುಗಳಿಗಾಗಿರ್ಬೋದು ಅವರು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅಂಥವ್ರು ಎಲ್ರಿಗೂ ಇವರು ಕೌಂಟರ್ ಕೊಡುವಂತೆ ಮಾತುಗಳನ್ನು ಆಡ್ತಿದ್ರು. ಈ ರೀತಿ ಫೇಮಸ್ ಆದಂತಹ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಸೀಸನ್ 10ನ ಸ್ಪರ್ಧಿಯಾಗಿ ಆಯ್ಕೆಯಾಗಿ ಬಿಗ್ ಬಾಸ್ ಮನೆಯೊಳಗೆ ಬಂದರು. ಬಿಗ್ ಬಾಸ್ ಮನೆಯೊಳಗೆ ಬರುವಾಗ ಭರ್ಜರಿಯಾಗಿ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಭರ್ಜರಿ ಎಂಟ್ರಿಯನ್ನು ಕೊಟ್ಟಿದ್ರು ಬಿಗ್ ಬಾಸ್ ಮನೆಯೊಳಗೆ ವರ್ತೂರ್ ಸಂತೋಷ್ ಅವರು. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಇವ್ರ ರೀತಿ ಒಡವೆಗಳನ್ನ ಹಾಕ್ಕೊಂಡು ಮೊದಲಿಗೆ ಎಂಟ್ರಿ ಕೊಟ್ಟಿದ್ದು ಅಂತಂದರೆ ವರ್ತೂರ್ ಸಂತೋಷ್ ಅವರೇ ಇರಬೇಕು. ಆ್ಯಂಡ್ ಇವರಾದ ನಂತರ ನೆಕ್ಸ್ಟ್ ಸೀಸನ್ನಲ್ಲಿ ಅಂದರೆ ಇವಾಗ ನಡೀತಿರುವ ಸೀಸನ್ನಲ್ಲೂ ಸಹ ಗೋಲ್ಡ್ ಸುರೇಶ್ ಅವರು ಇವ್ರಿಗಿಂತ ಹೆಚ್ಚಾಗಿ ಚಿನ್ನನ ಹಾಕ್ಕೊಂಡು ಎಂಟ್ರಿಯನ್ನು ಕೊಟ್ಟಿದ್ರು. ಬಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ವರ್ತೂರ್ ಸಂತೋಷ್ ಅವರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಇವರು ತುಂಬ ಚೆನ್ನಾಗಿ ಆಟಗಳನ್ನು ಆಡ್ತಿದ್ರು. ಬಟ್ ಆಟನ ಆಡಬೇಕಾದ್ರೆ ಇವರ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಬಿಗ್ ಬಾಸ್ ಮನೆಯೊಳಗೆ ಇರಬೇಕಾದ್ರೆ ಸಾಕಷ್ಟು ವಿವಾದಗಳಿಗೆ ಸಿಕ್ಕಾಕೊಳ್ತಾರೆ. ಅದರಲ್ಲಿ ಒಂದು ವಿವಾದದಿಂದ ಇವರು ಜೈಲಿಗೆ ಸಹ ಹೋಗುವ ಪರಿಸ್ಥಿತಿ ಬರುತ್ತೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾದ್ರೆ ಇವರು ಹುಲಿ ಹುಗುರಿರುವಂತಹ ಪೆಂಡೆಂಟನ್ನು ಧರಿಸಿ ಇವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿಯನ್ನು ಕೊಡ್ತಾರೆ. ಸೊ ಆ ಒಂದು ವಿವಾದಕ್ಕೆ ಇವರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅರೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಕೆಲವೇ ದಿನಗಳಲ್ಲಿ ಇವರು ಜೈಲಿಂದ ಸಹ ವಾಪಸ್ ಬಂದ್ಬಿಟ್ಟು ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆ್ಯಂಡ್ ಸೆಕೆಂಡ್ ವಿವಾದ ಏನಪ್ಪ ಅಂತಂದರೆ ವರ್ತೂರ್ ಸಂತೋಷ್ ಅವರ ಜೊತೆ ಒಂದು ಹುಡುಗಿಯ ಫೋಟೋಸ್ಗಳು ತುಂಬಾ ವೈರಲ್ ಆಗುತ್ತೆ. ಲೈಕ್ ವರ್ತೂರ್ ಸಂತೋಷ್ ಅವರು ನಾನು ಮದುವೆ ಆಗಿಲ್ಲ ಅಂತ ತೋರಿಸ್ಕೊಳ್ತಿದ್ದಾರೆ. ಬಟ್ ವರ್ತೂರ್ ಸಂತೋಷ್ ಅವ್ರಿಗೆ ಮದುವೆ ಆಗಿದೆ, ಮದುವೆ ಆಗಿ ಹುಡುಗಿ ಅವಳನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ತುಂಬಾ ವೈರಲ್ ಆಗ್ತಿತ್ತು. ಅವರ ಮದುವೆ ಫೋಟೋಸ್ ಆಗಿರ್ಬೋದು ಅಥವಾ ಅವರ ಹುಡುಗಿ ಜೊತೆ ಇರುವಂತಹ ಫೋಟೋಸ್ ಆಗಿರ್ಬೋದು ತುಂಬಾ ವೈರಲ್ ಆಯಿತು ಆ ಒಂದು ಟೈಮಲ್ಲಿ. ಬಟ್ ಇದೆಲ್ಲದಕ್ಕೂ ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಆ ಹುಡುಗಿ ನನ್ನ ಮನೆಗೆ ರೀತಿ ನೀತಿಗೆ ತಕ್ಕಂತೆ ಆ ಹುಡುಗಿ ನಡ್ಕೊಳ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಿನ್ನ ಪಾಡಿಗೆ ನೀನಿರವ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ನಾನು ಆ ಹುಡುಗಿನ ಬಿಟ್ಟಿದ್ದೀನಿ. ಈಗಲೂ ನಾವು ಹೇಳ್ದಂಗೆ ಕೇಳಿಕೊಂಡು ಲೈಕ್ ಒಳ್ಳೆ ರೀತಿಯಲ್ಲಿ ಜೀವನನ ನಡೆಸ್ಕೊಂಡು ಹೋಗ್ತೀನಿ ಅಂತ ಬರೋದಾದರೆ ನಾನು ಇವತ್ತಿಗೂ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋ ಮಾತನ್ನು ವರ್ತೂರ್ ಸಂತೋಷ್ ಅವರು ಹಲವಾರು ಬಾರಿ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು. ಸೊ ಆ ಒಂದು ಮ್ಯಾಟರ್ ಅಲ್ಲಿಗೆ ಕ್ಲಿಯರ್ ಆಗಿತ್ತು. ಬಟ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವರು ಜೈಲಿಗೆ ಹೋಗಿ ಬಂದ ನಂತರ ಅವರ ಆಟದ ಪರಿಯೇ ಚೇಂಜ್ ಆಗಿತ್ತು. ಜೈಲಿಗೆ ಹೋಗಿ ಬರೋಕ್ಕೂ ಮುಂಚೆ ತುಂಬ ಖುಷಿಯಾಗಿ ಲವಲವಿಕೆಯಾಗಿ ಆಟಗಳನ್ನು ಆಡ್ತಿದ್ದ ಸಂತೋಷ್ ಅವರು ಜೈಲಿಗೆ ಹೋಗಿ ಬಂತರ ತುಂಬಾ ಮಂಕಾಗ್ತಾರೆ. ಯಾವುದೇ ಗೇಮಲ್ಲೂ ನನಗೆ ಆಡಲು ಆಸಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಳ್ತಾನೆ ಇರೋದಿಲ್ಲ ಅವರು. ಯಾರಾದರೂ ಬಂದು ಕೇಳಿದ್ರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ಪ್ಲೀಸ್ ನನ್ನ ಕಳಿಸ್ಬಿಡಿ ಅಂತ ಕೇಳ್ತಾರೆ. ವೀಕೆಂಡ್ ಎಪಿಸೋಡಲ್ಲೂ ಸುದೀಪ್ ಅವ್ರ ಹತ್ರನೂ ಸಹ ಅವರು ಒಂದು ಬಾರಿ ಕೇಳಿರ್ತಾರೆ, ನನ್ನನ್ನು ಕಳಿಸ್ಬಿಡಿ, ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ, ಇಲ್ಲಿ ಹೊರಗಡೆ ಏನು ನಡೀತಿದೆ, ನನ್ನ ಕಡೆಯವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸೊ ಈ ಒಂದು ವಿಚಾರವಾಗಿ ನಾನು ಹೊರಗಡೆ ಹೋಗಲೇಬೇಕು, ನಾನು ಮಾನಸಿಕವಾಗಿ ತುಂಬಾ ಕುಗ್ಬಿಟ್ಟಿದ್ದೀನಿ, ಪ್ಲೀಸ್ ನನ್ನ ಕಳಿಸ್ಬಿಡಿ ಅಂತ ಕೇಳ್ಕೊಂಡಿದ್ರು. ಆ್ಯಂಡ್ ಅವ್ರಿಗೆ ಹೊರಗಡೆ ಏನು ನಡೀತಿದೆ ಈ ವಿಚಾರವಾಗಿ ಅನ್ನೋದು ಸ್ವಲ್ಪವೂ ಸಹ ಗೊತ್ತಾಗದೇ ಇಲ್ದಿದ್ದ ಕಾರಣ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅಂತಿದ್ರು. ಆಗ ಬಿಗ್ ಬಾಸ್ ಅವರು ಹೊರಗಡೆ ಎಲ್ಲವೂ ಚೆನ್ನಾಗಿದೆ, ಪರಿಸ್ಥಿತಿ ಎಲ್ಲ ಕರೆಕ್ಟಾಗಿದೆ, ನೀವು ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅವರು ಕೇಳೋಕ್ಕೆ ರೆಡಿ ಇರಲಿಲ್ಲ, ನಾನು ಹೋಗಲೇಬೇಕು ಅಂತಿದ್ರು. ಬಟ್ ಒಂದು ಸತಿ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟು ನೀನು ಇಲ್ಲೇ ಇರಬೇಕು, ನೀನು ಇಲ್ಲೇ ಆಡಿ ಗೆದ್ದು ಬರಬೇಕು ಅನ್ನೋ ಆಶ್ವಾಸನೆಯನ್ನು ಅವರು ಅವರ ಮಗನಲ್ಲಿ ಮೂಡಿಸ್ತಾರೆ. ಸೊ ಆ ಒಂದು ಟೈಮಲ್ಲಿ ವರ್ತೂರ್ ಸಂತೋಷ್ ಅವರು ಅವರ ಮೈಂಡನ್ನು ಚೇಂಜ್ ಮಾಡ್ತಾರೆ. ಅವರ ತಾಯಿ ಬಂದು ಹೋದ ನಂತರ ಅವರು ಹೇಳ್ತಾರೆ ಇವತ್ತಿಂದ ಗೇಮ್ ಸ್ಟಾರ್ಟ್ ಅಂತ. ಅದಾದ ನಂತರ ಅವರು ತನಿಷಾ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗ್ತಾರೆ. ಬರೀ ತನಿಷಾ ಅವ್ರ ಜೊತೆ ಅಲ್ಲ, ತುಕಾಲಿ ಸಂತೋಷ್ ಅವ್ರ ಜೊತೆ ಸಹ ತುಂಬಾ ಕ್ಲೋಸ್ ಆಗ್ತಾರೆ. ಲೈಕ್ ಸಂತು ಇಲ್ಲ ಅಂದರೆ ಪಂತು ಇಲ್ಲ, ಪಂತು ಇಲ್ಲ ಅಂದರೆ ಸಂತು ಇಲ್ಲ ಅನ್ನೋ ರೀತಿ ಅವರಿಬ್ಬರ ಹೆಸರು ತುಂಬಾ ಫೇಮಸ್ ಆಗುತ್ತೆ. ಇಬ್ಬರು ಬೀನ್ ಬ್ಯಾಗ್ ಮೇಲೆ ಕುತ್ಕೊಳ್ಳೋದು, ಮನೆಯಲ್ಲಿರುವ ಎಲ್ಲರ ಬಗ್ಗೆನೂ ಗಾಸಿಪ್ ಮಾಡೋದು, ಈ ಒಂದು ಕಾಂಬಿನೇಷನ್ ತುಂಬಾ ಹಿಟ್ ಆಗಿತ್ತು. ಆ್ಯಂಡ್ ವೀಕೆಂಡ್ ಎಪಿಸೋಡಲ್ಲಿ ಎಸ್ ಆರ್ ನೋ ಬೋಲ್ಡ್ಸ್ ಕೇಳುವಾಗ ಆದಷ್ಟು ಕ್ವೆಶನ್ಸು ಇವ್ರ ಬಗ್ಗೆನೇ ಇರ್ತಿತ್ತು. ಲೈಕ್ ಸಂತು ಪಂತು ಈ ರೀತಿ ಮಾತಾಡಿದ್ದಾರೆ, ಆ ಒಂದು ಟಾಪಿಕ್ ಬಗ್ಗೆನೇ ವೀಕೆಂಡಲ್ಲಿ ಎಸ್ ಆರ್ ನೋ ಕ್ವೆಶನ್ಸನ್ನು ಸುದೀಪ್ ಸರ್ ಕೇಳ್ತಿದ್ರು. ವರ್ತೂರ್ ಅವರು ತುಕಾಲಿ ಸಂತು ಅವ್ರ ಜೊತೆ ಗಾಸಿಪಿಂಗ್ ಫ್ರೆಂಡ್ ಅಂತಲೇ ಫೇಮಸ್ ಆದರು. ಆ್ಯಂಡ್ ತನಿಷಾ ಅವ್ರ ಜೊತೆ ಮತ್ತೊಂದು ರೀತಿಯೇ ಫೇಮಸ್ ಆಗಿದ್ರು. ತುಕಾಲಿ ಸಂತೋಷ್ ಅವ್ರ ಜೊತೆ ಒಂದು ರೀತಿ ಬಾಂಡಿಂಗ್ ಇದ್ದರೆ ತನಿಷಾ ಅವ್ರ ಜೊತೆ ಮತ್ತೊಂದು ರೀತಿಯ ಬಾಂಡಿಂಗೇ ಇವ್ರಿಗೆ ಇತ್ತು. ಇವರಿಬ್ಬರನ್ನ ನೋಡ್ತಿದ್ರೆ ಸಾಕಷ್ಟು ಜನ ಒಳ್ಳೆ ಜೋಡಿ ಅಂತ ಹೇಳಿದ್ದು ಉಂಟು. ಆ್ಯಂಡ್ ಇವರಿಬ್ಬರ ಪೇರ್ ತುಂಬಾ ಟ್ರೋಲ್ ಆಗಿದ್ದು ಉಂಟು.
ಈ ಒಂದು ಟ್ರೋಲ್ ಎಷ್ಟರ ಮಟ್ಟಕ್ಕೆ ನಡೀತು ಅಂತಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲ್ಲ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೂ ಸಹ ಇವರಿಬ್ಬರನ್ನ ಸಾಕಷ್ಟು ಜನ ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಟ್ರೋಲ್ ಮಾಡಲಾಗ್ತಿತ್ತು. ಯಾಕೆ ಅಂದರೆ ಯಾವುದೇ ಫಂಕ್ಷನಲ್ಲಾದರೂ ಇವರಿಬ್ಬರು ಒಟ್ಟಿಗೆ ಕಳಿಸ್ಕೊತಿದ್ರು ಆ್ಯಂಡ್ ಇವರಿಬ್ಬರು ಒಟ್ಟಿಗೆ ಮಾತಾಡಿಕೊಂಡು ಒಟ್ಟಿಗೆ ಬರ್ತಿದ್ರು, ಒಟ್ಟಿಗೆ ಹೋಗ್ತಿದ್ರು. ಆ್ಯಂಡ್ ವರ್ತೂರ್ ಅವರ ಮನೆ ಕಡೆ ಒಂದು ಫಂಕ್ಷನ್ಗೆ ತನಿಷಾ ಅವರು ಬಂದಿರ್ತಾರೆ ಗೆಸ್ಟಾಗಿ. ಆಗ ವರ್ತೂರ್ ಅವರು ಅವರ ಕೈಯನ್ನು ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡೋಗಿ ನಿಂತ್ಕೊತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಇವರಿಬ್ಬರು ಮದುವೆ ಆಗೋದು ಫಿಕ್ಸ್ ಅನ್ನೋದು ಜನಗಳ ತಲೆಯಲ್ಲಿತ್ತು. ಆ್ಯಂಡ್ ಒಂದು ಇಂಟರ್ವ್ಯೂನಲ್ಲೂ ತನಿಷಾ ಅವರು ಸಹ ವರ್ತೂರ್ ಅವ್ರಿಗೆ ಇಮಿಡಿಯೇಟ್ ಕಾಲ್ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಕೇಳಿದಾಗ ಅವರು ಯಾವುದೇ ಹೆಸಿಟೇಟ್ ಮಾಡದೆ ವರ್ತೂರ್ ಅವ್ರಿಗೆ ಇಮಿಡಿಯೇಟ್ ಕಾಲ್ ಮಾಡಿ ಐ ಲವ್ ಯು ಅಂತ ಹೇಳ್ತಾರೆ. ಆ್ಯಂಡ್ ಐ ಲವ್ ಯು ಆ್ಯಸ್ ಎ ಫ್ರೆಂಡ್ ಅಂತ ಸಹ ಅವರು ಮೆನ್ಷನ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿ ಸಾಕಷ್ಟು ಜನ ಅಭಿಮಾನಿಗಳು ಇವರಿಬ್ಬರು ಮದುವೆ ಆಗ್ತಾರೆ ಅಂತಲೇ ಅಂದ್ಕೊಂಡಿದ್ರು. ಬಟ್ ಅದೆಲ್ಲವೂ ಈಗ ಸುಳ್ಳಾಗಿದೆ. ವರ್ತೂರ್ ಸಂತೋಷ್ ಅವರು ತನಿಷಾ ಅವರ ಬೆಸ್ಟ್ ಫ್ರೆಂಡ್ ಅಷ್ಟೇ ಆಗಿ ಉಳ್ಕೊಂಡಿದ್ದಾರೆ. ಯಾಕಂದರೆ ವರ್ತೂರ್ ಸಂತೋಷ್ ಅವ್ರಿಗೆ ಅವರ ಜೀವನದಲ್ಲಿ ಒಂದು ಹುಡುಗಿಯ ಎಂಟ್ರಿ ಆಗಿದೆ. ಆ್ಯಂಡ್ ಆ ಒಂದು ಹುಡುಗಿ ಜೊತೆ ಇವರು ಟೆಕ್ಸ್ಟ್ ಮಾಡೋದಿರ್ಬೋದು, ಫೋನಲ್ಲಿ ಮಾತನಾಡೋದಿರ್ಬೋದು, ಆಗಾಗ ಮೀಟ್ ಮಾಡೋದಿರ್ಬೋದು, ಎಲ್ಲವೂ ಮಾಡ್ತಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ವರ್ತೂರ್ ಸಂತೋಷ್ ಅವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸಂದರ್ಶನದಲ್ಲಿ. ನನಗೆ ಮದುವೆ ಫಿಕ್ಸ್ ಆಗಿದೆ, ಹುಡುಗಿ ಯಾರು, ಬಟ್ ತನಿಷಾ ಅಂತೂ ಅಲ್ಲ, ಯಾರು ಯಾವಾಗ ಮದುವೆ ಆಗ್ತೀವಿ ಅನ್ನೋದನ್ನೆಲ್ಲ ನಾನು ಮುಂದೆ ಬರ್ತಾ ಜನಗಳಿಗೆ ತಿಳಿಸ್ತೀನಿ. ಬಟ್ ಆ ಹುಡುಗಿ ತನಿಷಾ ಅಂತೂ ಅಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಹುಡುಗಿ ಎಂಟ್ರಿ ಈಗಾಗಲೇ ಆಗಿದೆ, ನಾನು ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಆ ಒಂದು ಹುಡುಗಿ ನಮ್ಮ ರಿಲೇಟಿವಲ್ಲಿ ಇರುವಂತಹ ಹುಡುಗಿನೇ. ಅವರು ವರ್ಷೆಯಲ್ಲಿ ನನಗೆ ಅತ್ತೆ ಮಗಳಾಗಬೇಕು. ಸೊ ಆ ಹುಡುಗಿನೇ ನಾನು ಮದುವೆ ಆಗ್ತಿರೋದು. ಬಟ್ ಹುಡುಗಿ ಯಾರು ಅನ್ನೋದನ್ನು ನಾನು ಇನ್ನೂ ರಿವೀಲ್ ಮಾಡಲ್ಲ. ಹಾಗೆ ಹುಡುಗಿ ಯಾರು ಅನ್ನೋದನ್ನು ನಾನು ನಿಮಗೆ ಇನ್ನೂ ತೋರಿಸೋದಿಲ್ಲ. ಮುಂದೆ ಬರ್ತಾ ದಿನಗಳಲ್ಲಿ ನಾನು ನಿಮಗೆ ಅವರನ್ನು ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಅಂತ ವರ್ತೂರ್ ಸಂತೋಷ್ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಕಷ್ಟು ಜನ ತನಿಷಾ ಅವರ ಫ್ಯಾನ್ಸ್ ಆಗಿರ್ಬೋದು, ವರ್ತೂರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಇಬ್ಬರು ಮದುವೆ ಆಗ್ತಾರೆ ಅಂತ ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ರು. ಈ ಎಲ್ಲ ಆಸೆಗೂ ಎಳ್ಳು ನೀರನ್ನು ಬಿಟ್ಟಿದ್ದಾರೆ ವರ್ತೂರ್ ಸಂತೋಷ್ ಅವರು. ಬಟ್ ಯಾರನ್ನೇ ಮದುವೆ ಆಗಲಿ, ಹೇಗೆ ಇರಲಿ, ಜೀವನದಲ್ಲಿ ಖುಷಿಯಾಗಿರಲಿ. ಯಾಕಂದರೆ ಅವರ ಒಂದು ಜೀವನದಲ್ಲಿ ಈಗಾಗಲೇ ಬ್ಯಾಡ್ ಇನ್ಸಿಡೆಂಟ್ ನಡೆದೋಗಿದೆ ಈ ಮದುವೆ ಅನ್ನೋ ವಿಚಾರದಲ್ಲಿ. ಆ ಒಂದು ಇನ್ಸಿಡೆಂಟ್ ಮತ್ತೆ ರಿಪೀಟ್ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.